ಸಿಂಹ ರಾಶಿ ಬಂದು ಸ್ಟವ್ವಿಗೆ ತೊಂದರೆ, ಅಧಿಕಾರಿಗಳಿಗೆ ತೊಂದರೆ, ಎಲ್ಲ ತೊಂದರೆಗಳಾಗ್ತೈತೆ. ಏನಕ್ಕೆ? ಸೂರ್ಯ. ಸಿಂಹ ರಾಶಿ ಅಂದರೆ ಸ್ಟವ್ವನ್ನ ಸೂರ್ಯನಿಗೆ ಹೋಲಿಸ್ತೀವಿ. ಅಗ್ನಿ ತತ್ವ. ಅಗ್ನಿಯಿಂದ ತುಂಬ ತೊಂದರೆಗಳು. ತುಂಬ ದೊಡ್ಡ ದೊಡ್ಡ ದೇಶದ ಪ್ರೈಮ್ ಮಿನಿಸ್ಟರ್ಗಳಿಗೆಲ್ಲ ತಲೆ ಕೆಟ್ಟು ಗೊಬ್ಬರ ಕೂತೈತೆ. ಭಾಳ ವಿಶೇಷವಾಗಿ ಇವಾಗ ಯಾವುದೋ ಪಿಕ್ಚರ್, ಹಿಂದಿ ಪಿಕ್ಚರ್ ಬಂದಿದೆ, ಅದು ನೋಡಿದ್ರೆ ದುರಂಧರ್. ಅದು 19ನೇ ತಾರೀಕು ರಿಲೀಸ್ ಆಗೈತೆ. ಯಾವಾಗಲೂ ಅಷ್ಟೇ ಪಿಕ್ಚರು ವರ್ಷದ ಕೆಟ್ಟ ಡೇಟಲ್ಲಿ ಬೆಸ್ಟ್ ಪಿಕ್ಚರ್ ಬಂದಿರ್ತದೆ. ನಾನು ಅಬ್ಸರ್ವ್ ಮಾಡಿರ್ತೀನಿ. ಇದು ಕೆಟ್ಟ ಡೇಟು ಬಸ್. ಇವಾಗ ಮುಂಚೆ ಅದನ್ನು ಹೊಗಳ್ತಾ ಇದ್ರು, ಇವಾಗೆಲ್ಲ ಹೇಳ್ತಾರೆ ಅದು ಇಂದಿರಾ ಗಾಂಧಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೆಲ್ಲ ನಡೆದಿದ್ದು, ಇದು ಹೆಂಗೆ BJP ಸರ್ಕಾರಕ್ಕೆ ಹೋಲಿಕೆ ಮಾಡಿದಿರಾ. ಇವತ್ತೆಲ್ಲ ಟೆಕ್ನಾಲಜಿ ಚೆನ್ನಾಗಿದೆ, ಎಲ್ಲ ರಿಪೀಟ್ ಆಗ್ತಾರೆ, ಹಿಂಗೆಲ್ಲ ನಡೀತವೆ 100%. ಇದು ಸಿಂಹ ರಾಶಿಯವ್ರಿಗೆ ನಿಮ್ಮ ಮನೆಯನ್ನು, ಕಿಚನ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ನಿಮಗೆ ಡೌಟ್ ಇದ್ದರೆ ನನಗೆ ವಾಟ್ಸಪ್ ಕಾಲ್ ಮಾಡಿ. ನನ್ನ ಆಫೀಸಿಗೆ ವಾಟ್ಸಪ್ಪಲ್ಲಿ ವೀಡಿಯೋ ಮಾಡಿ ಕಳ್ಸೋಕ್ಕೆ ನಾನು ಆನ್ಲೈನಲ್ಲಿ ಸಿಗ್ತಾಯಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆವಾಗಲೇ ತಮಿಳ್ನಾಡೆಲ್ಲ ತುಂಬ ಪ್ರೋಗ್ರಾಮ್ ಕೊಟ್ಟೆ. ವೇಂದ್ರ TV, ಪುದಿ ತಲೆಮಾರೆ, ಇವೆಲ್ಲನೂ ಪುದಿ ಯುಗ, ಕ್ಯಾಪ್ಟನ್ TV ಎಲ್ಲ ಕೊಟ್ಟಾಗ ಆನ್ಲೈನ್ ಜ್ಯೋತಿಷ ತುಂಬ ತಮಿಳ್ನಾಡಲ್ಲಿ ಜಾಸ್ತಿ ಫೇಮಸ್ಸು. ಹಾಗಾಗಿ ತಮಿಳ್ನಾಡಲ್ಲಿ ಆಫೀಸಿಗೆ ಕರೆಯೋ ಕೆಲಸನೇ ಇರೋಲ್ಲ. ಯಾರೇ ಆಫೀಸಿಗೆ ಬಂದರೂ ಕೂಡ 8,000, 10,000, 15,000 ಫೀಸ್ ಇರುತ್ತೆ. ದಯವಿಟ್ಟು ಅಷ್ಟು ಕಮ್ಮಿ ಹೇಳೋಕ್ಕಲ್ಲ. ಆನ್ಲೈನ್ ಜಾಸ್ತಿ ಇರುತ್ತೆ. ಇವತ್ತು ಆನ್ಲೈನ್ ಜಾಸ್ತಿ ಇದ್ದಾಗ ನಮಗೆ ನಿಮ್ಮ ಯಾವುದೇ ಊರಲ್ಲಿದ್ದರೂ ಕೂಡ ನಿಮ್ಮ ಮನೇಲಿ ಅಡುಗೆ ಪ್ರಾಬ್ಲಮ್ ಇದ್ದಾಗ ನನಗೆ ವಾಟ್ಸಪ್ ಕಾಲ್ನ ನೀವು ಮಾಡ್ಬೋದು. ಅಡುಗೆ ಮನೆ ತೋರಿಸ್ಬೋದು ನಿಮ್ಮ ಮನೇಲಿ ಕೂತ್ಕೊಂಡು, ಇಲ್ಲ ವೀಡಿಯೋ ಕಾಲ್ ಮಾಡ್ಬೋದು. 100% ನಿಮ್ಮ ಅಡುಗೆ ಮನೆಯೆಲ್ಲ ತೋರಿಸುವಾಗ ನಾನು ಚೇಂಜ್ ಮಾಡಿ ಅಂತ ಹೇಳ್ತೀನಿ. ನಮ್ಮ ಮನೆ ಮಾತ್ರ ಚೆನ್ನಾಗಿದ್ರೆ ಸಾಲದು, ನಿಮ್ಮ ಮನೆ ಚೆನ್ನಾಗಿದ್ರು ಕೂಡ ನಮ್ಮ ಮನೆ ಚೆನ್ನಾಗಿದ್ದಂಗೆ. ಅಂಥರದ್ದು ಹೇಳ್ತಾರೆ, ನೀವು ನಮ್ಮನ್ನು ನೋಡೋಕ್ಕೆ ಬಂದಮೇಲೆ ನಾವು ನಿಮ್ಮನ್ನು ನೋಡಬಾರ್ದ್ವಾ ಅನ್ನೋ ಥರ. ನಾವು ಚೆನ್ನಾಗಿರೋ ಸಾಲದಲ್ಲ, ನಮ್ಮ ಜೊತೆ ನೀವು ಚೆನ್ನಾಗಿರ್ಬೇಕು. ನಂಗೆ ಟೈಮ್ ಕೊಡಬೇಕು. ಇವಾಗಲೇ ದುಡ್ಡು ಹಾಕ್ಬಿಟ್ಟು ಹೇಳಿ ವಾಪಸ್ ಹಾಕ್ಬಿಡ್ಬೇಕು ಅಂದ್ಬಿಟ್ರೆ ನಾನೇನು ತಿಂದೇಟ್ಗೆ ಬಾತ್ರೂಮ್ಗೆ ಹೋಗೋಕ್ಕಾಗತ್ತಾ? ಬಿಡ್ಬೇಕು ಒಂದು 3 ಅವರ್ ಜೀರ್ಣ ಆಗೋಕ್ಕೆ. ಹಂಗೆ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಒಂದು ಪ್ರಕಾರ ಸಿಂಹ ರಾಶಿಯವ್ರಿಗೆ ಈ 14ನೇ ತಾರೀಕುವರೆಗೂ ಚೆನ್ನಾಗಿಲ್ಲ. ಆದರೂ ಕೂಡ ಸಿಂಹ ರಾಶಿಯವ್ರಿಗೆ ಇನ್ನೂ 1 ವರ್ಷ ಕಾಲ ಚೆನ್ನಾಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇಶ ಬಾಂಬ್ ಹಾಕ್ತಾರೆ. ಇವತ್ತು ಕಬ್ಬಣ ಬಾಂಬ್ ಬಂದರೆ ಕಬ್ಬಣ ಒಂದ್ರ ಮೇಲೆ ಒಂದು ಹಾಕ್ತಾರೆ. ಹೆಂಗೆ ಹತ್ತಿ ಉರಿತೈತೆ, ದಗ ರಾವಣ ಅಂತ ಉರಿತೈತೆ. ದೇಶ ಎಲ್ಲ ಹತ್ತಿ ಉರಿತೈತೆ. ಬರ್ದಿಟ್ಟು ಕೇಳಿ, ಹತ್ತಿ ಹುರಿತಾ ಇರುತ್ತೆ. ಯಾವಾಗಲೂ ಅಷ್ಟೇ. ಚಿನ್ನ ಮಿಥುನ ರಾಶಿಯಲ್ಲಿ ಬುಧನ ಮನೇಲಿ ಇದ್ದಾಗ ಚಿನ್ನ ರೇಟ್ ಗಗನಕ್ಕೆ ಹೋಗುತ್ತೆ. ನಾನು ಭಾಳ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಕಟ್ಕಕ್ಕೆ ಬಂದಾಗ ತೆಪ್ಪಗಿರುತ್ತೆ, 100%. ಕಟ್ಕಕ್ಕೆ ಬಂದಾಗ ತೆಪ್ಪಗಿರುತ್ತೆ. ಸಿಂಹ ರಾಶಿಗಂತೂ ಭಾಳ ಹಾಳಾಗೋಯ್ತೆ. ಸಿಂಹ ರಾಶಿಯಲ್ಲಿ ಹುಡ್ತವ್ರಿಗೆ ಆರೋಗ್ಯ ಸಮಸ್ಯೆ, ಫೈನಾನ್ಸ್ ಪ್ರಾಬ್ಲಮ್, ಮನೇಲಿ ಗಂಡಾಂತರ, ಮನೇಲಿ ನೆಮ್ಮದಿ ಇರೋಲ್ಲ, ಈ ಥರದ್ದೆಲ್ಲ ಇದೆ. ಇದಕ್ಕೆ ನೀವು ಮಾಡಬೇಕಾದ್ರೆ ಇಷ್ಟೇ, ನಿಮ್ಮ ಅಡುಗೆ ಮನೆ ಸ್ಟೋನ್ಸ್ಗಳನ್ನ ತುಂಬ ಅತಿ ಹೆಚ್ಚು ಬಳಸಿ. ಜಾತಕದ ಮೇಲೆ ಸ್ಟೋನನ್ನು ಕೊಡ್ತೀವಿ, ಜಾತಕದ ಮೇಲೆ ವಾಸ್ತು ಮಾಡಿಕೊಡ್ತೀವಿ. ಅಡುಗೆ ಮನೆನ ಹೇಗೆ ಇಂಪ್ರೂವ್ ಮಾಡ್ಕೊಂಡ್ರೆ ದುಡ್ಡು ಬರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀವಿ. ಅಪ್ಪಿತಪ್ಪಿ ತಿರುವಣ್ಣಾಮಲೆಗೆ ಹೋಗಿ, ಇಲ್ಲ ಸೂರ್ಯನಾರಾಯಣ ಟೆಂಪಲ್ಗೆ ಹೋಗಿ, ಇಲ್ವಾ ಭಾನುವಾರ ನೀವು ತುಂಬ ಪ್ರೇಯರ್ ಮಾಡಿ, ತುಂಬ ಫಲ ಜಾಸ್ತಿ ಇರುತ್ತೆ. ಪೂಜೆಗಿಂತ ಪ್ರೇಯರ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇದು ಸಿಂಹ ರಾಶಿ ಪ್ರಾಬ್ಲಮರು. ಇವಾಗಂತೂ ತುಂಬ ಕೆಟ್ಟಿದೆ. ಇನ್ನು 6ನೇ ತಿಂಗಳಾದಮೇಲೆ, ಇನ್ನೇನು ಜನವರಿ ಏಪ್ರಿಲ್ ಬಂತು, ಇನ್ನು 2 ತಿಂಗಳಾದಮೇಲೆ ಗುರು 12ನೇ ಮನೆಗೆ ಬರ್ತಾನೆ. ಇದು ಭಯಂಕರ ಡೇಂಜರು. 12ನೇ ಮನೆಗೆಲ್ಲ ಬರಬಾರ್ದು. ಅಪ್ಪ ಮಕ್ಕಳೆಲ್ಲ ಹೊಡೆದಾಡ್ತೀರ, ಅಪ್ಪ ಮಕ್ಕಳು ಕಿತ್ತಾಡ್ತೀರ. ಇದೆಲ್ಲ ಅಪ್ಪ ಮಕ್ಕಳು ಕಿತ್ತಾಡೋದು, ಬೀದಿಗೆ ಬರೋದು, ಹಿಂಸೆ ಆಗೋದು, ಅಪ್ಪನ ದುಡ್ಡ ಮಗ ಕದಿಯೋದು, ಮಗನ ದುಡ್ಡ ಅಪ್ಪ ಕದಿಯೋದು, ಇದೆಲ್ಲ ಸಿಂಹ ರಾಶಿ ಮೇಲೆ ತುಂಬ ಸಾಕಷ್ಟಾಗುತ್ತೆ. 12ನೇ ಪಂಚಮಾಧಿಪತಿ ಅಷ್ಟಮಕ್ಕೆ ಬಂದು 12ನೇ ಭಾಗಕ್ಕೆ ಬಂದು, ಅಷ್ಟಮಾಧಿಪತಿನೂ 12ನೇ ಮನೆಗೆ ಬಂದಾಗ ವಿಚಿತ್ರವಾದ ಸಾವುಗಳು ಕೂಡ ಸಿಂಹ ರಾಶಿ ಮೇಲೆ ನಡೀತಿದೆ ಅಂತ ಹೇಳುತ್ತೆ. ಇದು ನಿಜ, ಅರ್ಥ ಮಾಡ್ಕೊಳ್ಳಿ. ಓಕೆ ಗುರುಜಿ, ಹಾಗಿದ್ರೆ ಸಿಂಹರಾಶಿಯವ್ರು ನಿಜ ಕೇಳಿದವರು ಪಾಪ ಅನ್ಸುತ್ತೆ. ಟೈಮ್ ಹೇಗಿರೋದು ಅವ್ರ ಅದೃಷ್ಟ ಕೇಳಿರೋದು. ಯಾಕೆ ಗೊತ್ತಾ, ಏನು ಗೊತ್ತಿದ್ದಲ್ಲ ಬಕ್ರಾಗೋ ಬದಲು ತಿಳ್ಕೊಂಡು ಹುಷಾರಾಗೋದ್ ಮೇಲಲ್ವಾ? ಖಂಡಿತ ಅದು ಹೌದು. ಏನಾಗುತ್ತೆ ಅಂತ ಅಟ್ಲೀಸ್ಟ್ ಕೊಡ್ತಾರೆ, ಸ್ವಲ್ಪ ಏನಾದ್ರು ಸೇಫ್ಟಿಯಾಗಿ ಅಥವಾ ಒಂದು ಅವ್ರಿಗೆ ಗೊತ್ತಾಗಿರೋ ಥರ ಅವ್ರ ಮನಸ್ಥಿತಿನ ಒಂದು ಸ್ಟೇಬಲ್ ಮಾಡ್ಕೊಂಡಿರ್ತಾರೆ. ಇಲ್ಲ ಸಡನ್ ಆಗಾದರೆ ಅಯ್ಯೋ ಹಿಂಗೆ ಆಯ್ತಲ್ಲ ಅಂತ ಇನ್ನೂ ಕೂಗ್ತಾರೆ ಅಂತ ಹೇಳಿ. ಹೌದು, ಇದನ್ನ ಅರ್ಥ ಮಾಡ್ಕೊಂಡು ಪುಣ್ಯ ಮಾಡ್ಬೇಕು. ಖಂಡಿತ ಕೂಡ ನಿಮ್ಮನೆ ಟಿವಿಗೆ ಗ್ಯಾರಂಟಿ ಟಿವಿ ಪೂಜೆ ಮಾಡ್ಬೇಕು. ಇಷ್ಟು ತಿಳ್ಕತ್ತೆ ಇರತ್ತಾನೆ, ನಿಮ್ಮದೇ ಕೂತ್ಕೊಂಡು ಅಪ್ಪ ಕೂತಿದ್ದ ಜಾಗದಲ್ಲಿ ನಿಮ್ಮ ರಾಶಿ ಹಿಂಗಾಗುತ್ತೆ ಅಂತ ಹೇಳ್ತೀನಿ. ಇಲ್ಲೆಲ್ಲ ಇದೇನು ನನಗೇನು ಆಗಬೇಕಾಗಿಲ್ಲ. 100% ನೀವು ಟಿ ವಿ ಹಾಕಿದ್ದು ಏನೇನೋ ನೋಡ್ತಾಯಿದ್ದೀರ. ಇದು ನಿಮ್ಮ ರಾಶಿ ಬಗ್ಗೆ ತಿಳ್ಕೊಂಡು ಖುಷಿ ಪಡಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆರ್ಯವರ್ಧನ ಇನ್ಸ್ಟಾಗ್ರಾಮ್ ಐಡಿಗೆ ಬರ್ರಿ. ನಾನು ಫೇಸ್ಬುಕ್ ಐಡಿಲೂ ಬರ್ಬೋದು, ಇನ್ಸ್ಟಾಗ್ರಾಮ್ ಐಡಿಲಂತೂ ಇವೆಲ್ಲ ಇರ್ತವೆ. ಓಕೆ, ಮತ್ತೊಂದು ರಾಶಿ ತುಲಾ ರಾಶಿ, ಅವ್ರಿಗೂ ಕೂಡ ಹೀಗೆ ಇದೆಯಾ ಟೈಮು ಹೇಗೆ ಅಂತ?
ಜಗತ್ತಲ್ಲಿ ಓವರ ಕೆಟ್ಟಿರೋದೇ ತುಲಾರಾಶಿ. ಏನೇಳಿ ಓಕೆ. ಓವರ್ ಆಗಿ, ಓವರ್ ಅಂದರೆ ಓವರ್. ತುಲಾರಾಶಿ ತುಂಬ ಕೆಟ್ಟೈತೆ. ಇವಾಗ ನೋಡಿ, ಯಾವಾಗಲೂ ಇಲ್ದಿರೋದು ವಿಚಿತ್ರವಾಗಿರುತ್ತೆ. RCB ಟೀಮು ಸೇಲ್ ಆಗೋಯ್ತು. ಏನೇಳಿ ಸೇಲ್ ಆಯ್ತು. ಎಸ್ ಹೌದು. RCB ಸೇಲ್ ಆಯಿತು. ರಾಜಸ್ಥಾನ ಟೀಮನ್ನು ಮಾರಾಕಿದ್ರು. RCB ಎರಡೂ ಮಾರಾಕಿದ್ರು. ಏನೇಳಿ ಓಕೆ. ಭಾಳ ವಿಶೇಷ. ಎರಡು ಟೀಮನ್ನು ಮಾರಿದ್ರು. ಯಾವ ಟೀಮನ್ನು ಮಾರಿಲ್ಲ. ಅದು ಕೆಟ್ಟದಕ್ಕೆ ಮಾರಿದ್ರು, ಒಳ್ಳೇದಕ್ಕೆ ಮಾರಿದ್ರು ಗೊತ್ತಿಲ್ಲ. ಏನೇಳಿ ಹೌದು. ಟೈಮ್ ಕೆಟ್ಟಿರ್ತಾನೆ ಇದ್ರು ಮಾರಿದ್ರು. ಭಾಳ ವಿಶೇಷವಾಗಿ ನಕ್ಷತ್ರಕ್ಕೆ ತುಂಬ ಟೈಮ್ ಕೆಟ್ಟಿತ್ತೆ. ಮತ್ತು ಟೈಮ್ ಕೆಟ್ಟಿರೋದಕ್ಕೆ ನಿಮ್ಗೆ ಗೊತ್ತಿರುತ್ತೆ 100%. ಮತ್ತು ಏನಕ್ಕೆ ತುಲಾರಾಶಿಗೆ ಟೈಮ್ ಕೆಟ್ಟಿತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ. ನೀವು ನೆನ್ನೆ ನನ್ನ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿ, ಆ ಮಗುವಿನ ತಂದೆ, ಗಂಡನ ತಂದೆ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಸ್ವತಃ ಮಗಳಿಗೆ ಚಾಕಕ್ಕೆ ಹೋಗ್ತಾರೆ. ಅವ್ರ ಜಾತಕವನ್ನು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಹೇಳ್ತೀನಿ, ನಿಮ್ಮನ್ನು ಯಾರಾದ್ರು ಸಾಯಿಸ್ಬಿಡ್ತಾರೆ, ಜೈಲಿಗೆ ಹೋಗ್ತಾರ್ರಿ ಅಂದರೆ, ಇಲ್ಲ ನಮ್ಮನ್ನು ಸಾಯಿಸೋಕೆ ಬಂದರೆ ನಮ್ಮ ಯಜಮಾನ್ ಅದಕ್ಕೆ ಜೈಲಿಗೆ ಹಾಕಿದ್ವಿ ಅಂದರು ಅವರು. ತುಲಾರಾಶಿ ಇದೆಲ್ಲ ವಿತ್ ಪ್ರೂವ್ ರೀ. ಫೇಸ್ಬುಕ್ಕಲ್ಲಿ ಇದು ಆರ್ಯವರ್ಧನ್ ಅಂತ ಹೊಡೆದು ನೋಡಿ. ಆರ್ಯ ಟಾಕ್ ಅನ್ನೋ ಒಂದು ಫೇಸ್ಬುಕ್ಕನ್ನು ಓಪನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾರೆಲ್ಲ ಆರ್ಯ ಟಾಕ್ ಅನ್ನೋ ಒಂದು ಫೇಸ್ಬುಕ್ ಐಡಿ ಹೋಗಿ ನೋಡಿ, ಮಾತಾಡಿದ್ವಿ ಪಬ್ಲಿಕ್ಕನ್ನು ಭಾಳ ವಿಶೇಷವಾಗಿ.